ಬರ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬ್ರು. ಓಹೋ, ನಮ್ಮ ಎಮ್ಮೆಲ್ಲೆ ಸಾಹೇಬ್ರು ಬನ್ನಿ ಸರ್, ಕುಳಿತುಕೊಳ್ಳಿ. ನಿನ್ನೊಂದಿಗೆ ಕುಳಿತು ಮಾತನಾಡುವಷ್ಟು ಸಮಯ ನನಗಿಲ್ಲ. ಯಾಕಂದ್ರೆ ಪಾರ್ಟಿ ಮೀಟಿಂಗ್ಗೆ ಕರೆದಿದ್ದಾರೆ, ನಾನು ಬೆಂಗಳೂರಿಗೆ ಹೋಗ್ಬೇಕು. ಏನು ತಮ್ಮ ಮದುವೆ ಕಾರ್ಯ ನಿನ್ನೆ ತಾನೇ ಮುಗಿತಲ್ಲ, ಮತ್ತೊಮ್ಮೆ ಶುಭಾಶಯ ಕೋರಲು ಬಂದಿರುವೆ. ಇಷ್ಟೆಲ್ಲ ವಿದ್ಯೆ ಕಲಿತು ಈ ವಿದ್ಯೆ ನನಗೆ ಸಿಗಬೇಕಾದ್ರೆ ತಮ್ಮ ಸಹಾಯ ದೊಡ್ಡದಿದೆ ಸರ್, ತಮ್ಮ ಸಹಾಯ ದೊಡ್ಡದಿದೆ. ನೀವು ನನ್ನ ಪಾಲಿನ ದೇವರು ಸರ್. ಮನಸ್ಸಿನಲ್ಲಿ ದೇವರು ಅಂದುಕೊಂಡು ಹಾಗೆ ಕೊಯ್ತರೆ ನಮ್ಮ ಸಾಹೇಬರಿಗೆ ಪುಣ್ಯಲೇ ಬರುತ್ತದೆ. ಅವರು ಮಾಡಿದ ಕೆಲಸ ಮಾಡಿ ತೋರಿಸಿ, ಆಗ ನಿನ್ನ ಋಣಾನು ತೀರ್ತದೆ, ಸಾಹೇಬರಿಗೆ ಪುಣ್ಯನ ಬರುತ್ತದೆ. ಅವರ ಕೆಲಸವನ್ನು ನಾನು ತಪ್ಪದೆ ಮಾಡುತ್ತೇನೆ ಮಾಂತ್ರಿಕ. ನೀ ಮಾಡ್ತೇನು ಭರವಸೆ ನನಗಿದೆ ಇನ್ಸ್ಪೆಕ್ಟರ್. ಆದ್ರೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಯಾವ ಹೊತ್ತಿಗೆ ನಮ್ಮ ಸರ್ಕಾರ ಬೀಳುತ್ತೋ ನನಗೆ ತಿಳಿದಿಲ್ಲ. ಅಷ್ಟರಲ್ಲಿ ನಾವು ಬಯಸಿದ್ದ ಆ ಭೂಮಿ ನನ್ನ ಕೈವಶವಾಗಬೇಕು. ನೀನ್ ಏನ್ ಮಾಡ್ತೀಯೋ ಮಾಡು. ಇಲ್ಲ ಅಂದರೆ ನಮ್ಮ ನಿಮ್ಮ ಸಂಬಂಧ ಉಳಿದು ಬಹಳ ಕಷ್ಟದೆ. ಈ ಮಾತಿಗೆ ನಾನು ತಪ್ಪೋದಿಲ್ಲ. ಈ ಕಾಯ್ಕೆ ಕಸರತ್ತು ಏನಂತ ಅವರೆಲ್ಲರಿಗೂ ತೋರಿಸುತ್ತೇನೆ. ಆ ನನ್ನ ಬೀರನೇರಿಲೆ ಮತ್ತವ ಸೂರ್ಯನೇರಿಲೆ. ನಿಮ್ಮ ಆ ಕೆಲಸ ನೀ ಮಾಡಿ ಈ ನಿನ್ನ ಅಣ್ಣ ಜೀವಂತ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿಬಿಡು. ಮರುದಿನವೇ ನೀನು SP ಆಗಿ ಅಧಿಕಾರ ಪಡೆದುಕೊಳ್ಳುವಂತೆ. ಹಾಗೆ ಆಗಲಿ ಸರ್. ಇದು ನಿನಗೆ ನೆನಪಿರಲೇ ಬರುತ್ತೇವೆ. ಸಾಹೇಬರಿಗೆ. ಓಹೋ, ಮತ್ತೊಬ್ಬ ದರೋಡೆಕೋರನ ಆಗಮನ. ನೀನಿಲ್ಲಿಗೆ ಏಕೆ ಬಂದು? ನಿರಪರಾಧಿಯಾದ ನಮ್ಮ ಅಣ್ಣನ ಬಿಡಿಸಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಸರ್. ಬೇಡಿಸಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ತನ್ನ ಸ್ವಂತ ಹೆಂಡತಿಯನ್ನು ಕೊಲೆ ಮಾಡಿದ ಪಿತರಿಗಾಗಿ ಇಂದ ನಿನ್ನ ಅಣ್ಣನನ್ನು ಹೊರ ಕಳಿಸಿ ಅವಳನ್ನು ಕೊಂದ ಪಾಪಿ ದೇವರೇ, ಇವನು ನಿರಪರಾಧಿ, ನಿರ್ಲಜ್ಜ. ನೀವು ಮಾಡುತ್ತಿರುವ ಒಂದೊಂದು ಏರಿಕೆ ಕೆಲಸ ನೋಡಿದರೆ ಈ ಊರಿನ ಜನ ಕ್ಯಾಕರಿಸಿತ್ತು ಎಂದು ಗೊತ್ತಾರೆ ನಿಮ್ಮ ಮಗಕ್ಕೆ. ಬಾಯ್ಬಿಗೆ ಹಿಡಿದು ಮಾತನಾಡಿ, ಇಲ್ಲ ಅಂದರೆ ನಿನ್ನಣ್ಣನೆಂಬ ಪದವನ್ನು ಕಿತ್ತು ಹಾಕಿಕೊಂಡು ನಿಜವಾದ ಕೊಲೆಗಡಕ ನಾನಾಗಿ ಜರಿದ ಮಾತನಾಡುವ ನಿನ್ನ ಯಾರಿಗೂ ಕತ್ತರಿಸಿ ಹಾಕಿಬಿಟ್ಟನು. ನೀನು ಹುಷಾರ್. ನಾನೊಬ್ಬ ಪೊಲೀಸ್ ಅಧಿಕಾರಿ, ನಿನ್ನೇನು ಬೇಕಾದ ಮಾಡಬಲ್ಲೆ. ನೀನು ಬಲೆ ಆಗ್ತಾರ ಅಧಿಕಾರವಿದೆ ಎಂದು ಹರಿತು ನೋಡಿದರೆ ಏನಾದರೂ ಮಾಡಿದರೆ ಯಾರು ಕೇಳ್ತಾರೆ? ಹೆಚ್ಚಿಗೆ ಮಾತನಾಡಿದ್ರೆ ನಾನಿನ್ನು ಈಗಲೇ ಶೂಟ್ ಮಾಡುತ್ತೇನೆ. ಶೂಟ್ ಮಾಡ್ತೀಯಾ?
ಶೂಟ್ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ಮ ಮಾತಿಗೆ ನಗಬೇಕು ಅಳ್ಬೇಕು ಒಂದು ತೀತಲ್ಲ ಸಾಹೇಬ್ರೆ, ನನಗೆ ಒಂದು ತೀತ ಇಲ್ಲ. ಶೂಟ್ ಮಾಡು. ನಿನ್ನ ತಮ್ಮನಾಗಿ ನನ್ನನ್ನು ಪಡೆದ ಮೇಲೆ ನನ್ನನ್ನು ಶೂಟ್ ಮಾಡೋರಪ್ಪ, ಶೂಟ್ ಮಾಡಬಾ. ಆಡಿ ಬಂದರೆ ಅಂಗಾರ ಒಲಸವೈತೆ ಎಂದು ಹೆಗಲ ಮೇಲೆ ಹೊತ್ತುಕೊಂಡು ಒಳಗೆ ಬರ್ತಿದ್ದಲ್ಲ ತಮ್ಮ, ಅದಕ್ಕಾಗಿ ನನ್ನನ್ನು ಶೂಟ್ ಮಾಡಬಾರಪ್ಪ, ಶೂಟ್ ಮಾಡಬಾ. ಸಾಲಿ ಒಳಗ ನನ್ನ ತಮ್ಮ ಯಾರಿಗೆ ಹಿಂದೆ ಬೀಳಬಾರದು ಎಂದು ಅಣ್ಣನಿಗೆ ಗೊತ್ತಿಲ್ಲದ ಮರಿ ರೊಕ್ಕ ಕೊಡ್ತಿದ್ದಲ್ಲ ತಮ್ಮ, ಅದಕ್ಕಾಗಿ ನನ್ನನ್ನು ಶೂಟ್ ಮಾಡಬಾರಪ್ಪ ತಮ್ಮ, ಶೂಟ್ ಮಾಡಬಾರು. ಬೇಷ್, ತುಂಬಾ ನಾಟಕ ಮಾಡ್ತಿದ್ಯಾ. ಈ ನಿನ್ನ ಸಂಭಾಷಣೆ ಮಾತನ್ನು ಈ ಊರಿನ ಜನ ಕೇಳಿದರೆ ಕ್ಯಾ ಖರ್ಚು ತೂ ಎಂದು ಉತ್ತರ ನಿನ್ನ ಮಗಕ್ಕೆ. ಮರಿ ಸಾಲಿ ಕಲಿಸಿದ್ರಂತೆ, ನನ್ನನ್ನು ಹೊತ್ತು ತಿರುಗಿದನಂತೆ. ಏ ಬಾಬ, ನೀನು ಯಾರ ಮರಿ ಮಾಡಿದೆ? ಎಲ್ಲಿದೆ ನಿನ್ನ ಮರಿ? ಅವ ಮಣಿ ಎಲ್ಲವೋ ನನ್ನ ಸೊತ್ತು. ನೀನು ನಮ್ಮ ಅಣ್ಣನಲ್ಲ, ನೀನು ಎಲ್ಲಿಂದ ಬಂದ ಅನಾಥ? ಇನ್ನೊಮ್ಮೆ ನುಡಿಯದಿರೋ ನನ್ನ ತಮ್ಮನಿಗೆ ಅನಾಥನೆಂಬ ಶಬ್ದವನ್ನು. ನೀನ್ ಈ ರೀತಿ ಮಾತನಾಡಬೇಕಾದ್ರೆ ನಿನಗೆಲ್ಲೂ ಪಾಪದ ಕೊಡ ತುಂಬಿ ಬಂದಂತೆ ಕಾಣುತ್ತದೆ. ಉಂಡ ಎಡೆಯಲ್ಲಿ ಮಲಮೂತ್ರ ಮಾಡುವ ನೀನು ನನ್ನ ತಮ್ಮನಲ್ಲ ಕಣಲೆ, ನನ್ನ ತಮ್ಮನಲ್ಲ. ರಕ್ತ ಸಂಬಂಧದ ದ್ರೋಹಿ ಕೊಡು ನೀನು, ರಕ್ತ ಸಂಬಂಧದ ದ್ರೋಹಿ. ಸಾಕು ನಿಲ್ಲಿಸೋ ನಿನ್ನ ಹಳೆ ಪುರಾಣ. ಪೇಚೆ ಹೊರಗೆ ಬಿಡಿ ಅವನನ್ನು. ಓಕೆ ಸರ್. ಏನಪ್ಪ ಧರ್ಮರಾಜ, ಜೈಲಿನಲ್ಲಿ ಇದ್ದುಕೊಂಡು ಈ ರೀತಿ ಆರ್ಭಾಡಿಸ್ತಿದ್ಯಾ? ಈತನ ನಮ್ಮ ಅಣ್ಣನೇ, ಇವನು ಉಪಕಾರ ನನಗಿದೆಯಾ? ಇವನು ಅನಾಥ ಅಲ್ಲದೆ ಬೇರೆ ಏನು? ಇವನು ನನ್ನ ತಂದೆಗೆ ರಕ್ತ ಹಚ್ಚಿಕೊಂಡು ಬಂದಿದ್ದರೆ ನಾನು ಪ್ರೀತಿ ಮಾಡುವ ಹೆಣ್ಣನ್ನು ಇವನು ಪ್ರೀತಿ ಮಾಡುತ್ತಿಕ್ಕಿಲ್ಲ. ಇವನು ಮಾತನ್ನು ಕೇಳಿ ದೇವರಂತ ನನ್ನ ಅತ್ತಿಗೆನು ನೀನು ಕೊಲೆ ಮಾಡ್ತಿಕ್ಕಿಲ್ಲ. ಹೇಳ ಸತ್ಯವನ್ನು ಇದನ್ನು. ಸತ್ಯ ಅಸತ್ಯನ್ನು ತೂಗಿ ನೋಡಿ ಹೇಳೋದಕ್ಕೆ ಇದೇನು ಪಂಚಾಯ್ತಿ ಅಲ್ಲ ಕಣೋ. ಸಣ್ಣವನಾದ ನಿನಗೆ ತಿಳಿಸಿ ಹೇಳೋದಕ್ಕೆ ಇದೇನು ಮನೇನು ಅಲ್ಲ. ಆಸ್ತಿ ಇಲ್ಲದೆ ಅನಾಥರಾಗಿ ನಾವು ಬದುಕುತ್ತಿದ್ದ ಆ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ ಅಂದರೆ ಈ ಬೀರನ ತಾಯಿ ನಮಗೆ 5 ಎಕರೆ, ಇವನಿಗೆ 5 ಎಕರೆ ಜಮೀನು ಹಿಡಿದು ಕೊಟ್ಟು 100 ಕುರಿಗಳನ್ನು ಕೊಡಿಸಿ ನಮ್ಮ ಮನೆ ಸಂಸಾರಕ್ಕೆ 2 ಲಕ್ಷ ರೂಪಾಯಿ ಹಣ ಕೊಟ್ಟು ನೆರಳು ನೀಡಿ ಈ ಕೂಸನ್ನು ನಮ್ಮ ಕೈಗೆ ಒಪ್ಪಿಸಿ ಹೋಗಿದ್ದಾಳೆ ಕಣ. ಇದೆಲ್ಲ ಸಣ್ಣವನಾದ ನಿನಗೇನು ಗೊತ್ತಪ್ಪ? ಸಣ್ಣವನಾದ ನಿನಗೇನು ಗೊತ್ತೋ? ಹಾಗಾದರೆ ಆ ತೋಟದ ಹೊಲದ ಹೆಸರೊಂದಿಗೆ ನಿನ್ನ ಹೆಸರಿಗೆ ಏಕಿದೆ? ಹೇಳ್ತೀನಪ್ಪ, ಹೇಳ್ತೀನಿ. ಕ್ಯಾನ್ಸರ್ ಕಾಯಿಲೆಯಿಂದ ಸಾಯುವ ಇವನ ತಾಯಿ ವಯಸ್ಸಿಲ್ಲದೆ ಇವನಿಗೆ ಅಜ್ಞಾನ ಪಾಲಕನೆಂದು ಕೂಡಿಸಿ ಹೋಗಿದ್ದಾಳಪ್ಪ, ಕೂಡಿಸಿ ಹೋಗಿದ್ದಾಳೆ. ಸುಳ್ಳು 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 ಸುಳ್ಳು. ನಾನು ಇದನ್ನು ಯಾವುದೇ ನಂಬಲ್ಲ. ಬೇಜೆ ಒಳಗೆ ಹಾಕಿ ಅವನನ್ನು. ಓಕೆ ಸರ್. ಇಲ್ಲಿ ಇನ್ಸ್ಪೆಕ್ಟರ್ ಅವರನ್ನಕ್ಕೆ ಒಳಗಡೆ ಹಾಕ್ತಾ ಇದ್ದೀರಾ? ಅದನ್ನ ಕೇಳಕ್ಕೆ ನೀನ್ಯಾರು? ನಾನು ಯಾರು ಅಂತ ತೋರಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದು. ಮೊದಲು ಬಿಟ್ಟು ಬಿಡಿ ಅವರನ್ನ. ಅವನನ್ನು ಬಿಟ್ಟು ಬಿಡಿ ಅಂದೆ ಅದಕ್ಕೆ ನೀನೇನು ನನ್ನ ಮೇಲಿನ ಅಧಿಕಾರಿಯ ಇಲ್ಲ ಗೃಹ ಮಂತ್ರಿನ? ಇದ್ಯಾವುದು ಅಲ್ಲ. ನಾನು ಲಕ್ಷ್ಮಿ ವಕೀಲ ಅಂತ ವರದರಾಜ. ಇವ್ರನ್ನ ಬಿಡುಗಡೆ ಮಾಡ್ಲಿಕ್ಕೆ ಬೇಲ್ ತಂದಿದ್ದೀನಿ.
ಇವ್ರನ್ನ ಬಿಟ್ಟು ಬಿಡಿ. ಛೇ ಇದೆಂತ ಕೆಲಸ ಬೇಜೆ ಬೆಟ್ಟಿ ಬಿಡಿ ಅವನನ್ನು. ಓಕೆ ಸರ್. ಅಮ್ಮ ತಾಯಿ ಲಕ್ಷ್ಮಿ, ನಿನ್ನದೆಂತ ದೊಡ್ಡ ಉಪಕಾರಮ್ಮ, ನಿನ್ನದೆಂತ ದೊಡ್ಡ ಉಪಕಾರ. ಆಪತ್ಕಾರದಲ್ಲಿದ್ದವರಿಗೆ ರಕ್ಷಣೆ ಮಾಡುವುದು ಆದ್ಯ ಕರ್ತವ್ಯವಾಗಿದೆ ದೇವ್ರೆ. ನಿಮ್ಮನ್ನ ಕಂಡ್ರೆ ಸಾಕು ಸಾವಿರಾರು ಜನರು ಕೈ ಮುಗಿದು ಹಿಂದಕ್ಕೆ ಸರಿತಾರೆ. ಲಕ್ಷ್ಮಿ, ಮಾಮ ಎನ್ನುವ ಬಾಯಿಂದ ದೇವರೆಂದು ಸಂಭೋಗಿಸುವ ಈ ನಿನ್ನ ಸರ್ವ ಬುದ್ಧಿಗೆ ಎಲ್ಲಿಂದ ಉತ್ತರವಿದೆ ತಾಯಿ, ಎಲ್ಲಿಂದ ಉತ್ತರವಿದೆ? ಈ ನಿನ್ನ ಕೆಲಸ ಅಪಾರವಾದದ್ದು ಕಣಮ್ಮ, ಅಪಾರವಾದದ್ದು. ಮಾಮ, ಎಲ್ಲವನ್ನ ಹೇಳುವ ಸ್ಥಳ ಇದಲ್ಲ, ಬನ್ನಿ ಹೋಗೋಣ. ಆದರೆ ಹೋಗೋಣ ಬಾ ಅಣ್ಣ, ಮೊದಲು ಮನೆಗೆ ಹೋಗೋಣ ಬಾ. ನೆಲೆ ನಾಳೆ ದಿನ ನನ್ನ ಪಾಲು ನನಗೆ ಕೊಟ್ಟು ನಿಮ್ಮ ಪಾಲು ನೀವು ತೆಗೆದುಕೊಂಡು ಆ ರೀತಿ ನಾಳೆ ಇಲ್ಲಿ ನಡಿಲೇಬೇಕು. ಹೌದೇನಪ್ಪ, ಹಾಗೆ ಆಗ್ಲಿಪ್ಪ, ಹಾಗೆ ಆಗಲಿ. ಎಲ್ಲವೂ ನಿನ್ನಿಷ್ಟದಂತೆ ಆಗಲಿ.